ಆಧುನಿಕ ಕಾಲದ ಮನೆಗಳಲ್ಲಿ ಸುಲಭವಾಗಿ ಧೂಪ ಸಾಂಬ್ರಾಣಿ ಹಾಕ್ಲಿಕ್ಕೋಸ್ಕರ ಸಾಂಬ್ರಾಣಿ ಧೂಪದ ಕಪ್ ಬಂದಿದೆ. ಹೇಗಿದೆ ನೋಡಿ. ಇದು ಸುತ್ತಲೂ ಇದಕ್ಕೆ ಊದ್ಬತ್ತಿ ಬಳಸುವಂತ ಇದ್ದಿಲು ಇತ್ಯಾದಿ ಮಿಶ್ರಣಗಳನ್ನ ಬಳಸಿ ಒಂದು ಕಪ್ ಮಾಡಿದ್ದಾರೆ. ಅದ್ರ ಒಳಗಡೆ ಸಾಂಬ್ರಾಣಿ ಧೂಪ ಎಲ್ಲದನ್ನೆಲ್ಲ ಹಾಕಿದ್ದಾರೆ. ಇದು ಬಹಳ ಸಲೀಸು. ನಿಮ್ದು ಉರಿಯೋ ದೀಪಕ್ಕೆ ಅದನ್ನು ತಾಗಿಸಿ ಊದ್ಬತ್ತಿ ಹಚ್ಚಂಗೆ ಹಚ್ಚಿಬಿಟ್ರೆ ಅದು ನಿಧಾನವಾಗಿ ಬೆಂಕಿ ತಗೊಳುತ್ತೆ. ಒಂದು ಕಾಲದಲ್ಲಿ ಕಟ್ಟಿಗೆ ಒಲೆಗಳಿತ್ತು. ಇದ್ದಲು ಅದನ್ನ ಕೆಂಡ ಇವೆಲ್ಲ ಬಹಳ ಸುಲಭವಾಗಿ ಸಿಗ್ತಿತ್ತು. ಆವಾಗ ಸಾಂಬ್ರಾಣಿ ಧೂಪ ಆ ಮನೆಗಳಲ್ಲಿ ಹಾಕೋದು ಬಹಳ ಸಲೀಸಾಗಿತ್ತು. ಈಗ ಕಾಲ ಬದಲಾಗಿದೆ. ಕಟ್ಟಿಗೆ ಬಳಕೆ ಇಲ್ಲ. ಗ್ಯಾಸು ಎಲೆಕ್ಟ್ರಿಕ್ಗಳಿಂದ ನಾವು ಅಡುಗೆ ಮಾಡ್ತೀವಿ. ಆದ್ದರಿಂದ ಈ ಎಲ್ಲ ಮನೆಗಳಲ್ಲಿ ಧೂಪ ಸಾಂಬ್ರಾಣಿ ಇಲ್ಲೇ ಇಲ್ಲ. ಆದರೆ ಇಂತಹ ಮನೆಗಳಲ್ಲಿ ಕೂಡ ಧೂಪ ಸಾಂಬ್ರಾಣಿಗಳನ್ನು ಸಲೀಸಾಗಿ ಸುಲಭವಾಗಿ ಉಡಿಸ್ಬೋದು ಅನ್ನೋದಕ್ಕೋಸ್ಕರ ಈ ಹೊಸ ಆವಿಷ್ಕಾರದ ಕಪ್ಪುಗಳು ಬಂದಿದೆ. ಸಾಂಬ್ರಾಣಿ ಕಪ್ಪು ಇದು ನಿಜಕ್ಕೂ ಅವರ ಮಾರುಕಟ್ಟೆ ತಂತ್ರಜ್ಞಾನವನ್ನು ನಾವು ಮೆಚ್ಚಲೇಬೇಕು. ಇದಿರೋದ್ರಿಂದ ಪ್ರತಿದಿನ ನಾವು ಮನೆಯಲ್ಲಿ ಧೂಪ ಸಾಂಬ್ರಾಣಿನ ಸಲೀಸಾಗಿ ಹಾಕ್ಬೋದು. ಊದ್ಬತ್ತಿ ಹಚ್ಚಿಟ್ಟಂಗೆ. ಇಲ್ಲಿ ನೋಡಿ, ಇಲ್ಲೊಂದು ಧೂಪದ ಕಪ್ಪು ಉರಿದು ಯಾವ ರೀತಿ ಬೂದಿಯಾಗಿದೆ ನೋಡಿ. ಅದರ ಒಳಗಡೆ ಇರುವಂಥ ಸಾಂಬ್ರಾಣಿ ಸಂಪೂರ್ಣವಾಗಿ ಹೊಗೆಯಾಗಿ ಇಡೀ ಮನೆಯನ್ನ ಒಂದು ಧನಾತ್ಮಕವಾದಂಥ ವಾತಾವರಣ ಸೃಷ್ಟಿ ಮಾಡಿತ್ತು. ಈಗ ಇನ್ನೊಂದು ಸಾಂಬ್ರಾಣಿ ಕಪ್ಪನ್ನ ಹಚ್ಚಿಟ್ಟಿದ್ದೀನಿ ನೋಡಿ ಅದ್ರ ಪಕ್ಕದಲ್ಲೇ. ಇದು ಉರಿತಾ ಇದೆ ಹೊರಗಡೆ ಕಪ್ಪು. ಸ್ವಲ್ಪ ಸಮಯದಲ್ಲಿ ಒಳಗಡೆ ಅದು ಯಾವ ರೀತಿ ಧೂಪ ಮತ್ತು ಸಾಂಬ್ರಾಣಿಯನ್ನ ಕರಗಿಸ್ತದೆ ನೋಡ್ರಿ ಆ ಬಿಸಿಗೆ. ಈ ಕರಗಲಿಕ್ಕೆ ಪ್ರಾರಂಭ ಆದ್ರ ಮೇಲೆ ಅದೆರಡು ಕರಗಿದ ಕೂಡಲೇ ಅಲ್ಲಿ ಧೂಪ ಸಾಂಬ್ರಾಣಿ ಹೊಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದು ಇಡೀ ಮನೆ ತುಂಬ ಹರಡುತ್ತೆ. ಹಾಗಂತ ಧೂಪ ಸಾಂಬ್ರಾಣಿ ಎಷ್ಟು ವರ್ಷದ ಇತಿಹಾಸ ಇದೆ ಅಂದರೆ ಸುಮಾರು 5 ವರ್ಷಗಳ ಇತಿಹಾಸ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅರಬ್, ಈಜಿಪ್ಟು ಎಲ್ಲ ದೇಶಗಳಲ್ಲೂ ಕೂಡ ಸಾಂಬ್ರಾಣಿ ಧೂಪವನ್ನ ಮನೆಗಳಲ್ಲಿ ಹಾಕ್ತಾರೆ. ಅತಿಥಿಗಳು ಬಂದಾಗ ಅವರನ್ನು ಸ್ವಾಗತ ಮಾಡೋದಕ್ಕೆ ಧೂಪ ಸಾಂಬ್ರಾಣಿಗಳನ್ನು ಹಾಕಲೇಬೇಕು ಅನ್ನೋ ಪದ್ಧತಿ ಆ ದೇಶಗಳಲ್ಲಿ ಇದೆ. ನಮ್ಮ ದೇಶಗಳಲ್ಲೂ ಕೂಡ ಹಿಂದೂ ಸಮಾಜದಲ್ಲಿ ಕೂಡ ಇದೊಂದು ಪುರಾತನ ಕಾಲದಿಂದ ಒಂದು ಪೂಜಾ ವ್ಯವಸ್ಥೆಯಲ್ಲಿ ಬಂದಿದೆ. ಬೌದ್ಧ ಧರ್ಮದಲ್ಲಿದೆ, ಜೈನ ಧರ್ಮದಲ್ಲಿದೆ. ಹೀಗೆ ಈ ಧೂಪ ಸಾಂಬ್ರಾಣಿ ಒಂದು ಪಾಸಿಟಿವ್ ವೈಬ್ಸನ್ನು ಮನೆಗಳಲ್ಲಿ ಉತ್ಪಾದನೆ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ದುಷ್ಟ ಶಕ್ತಿಗಳನ್ನು, ನೆಗೆಟಿವ್ ಥಾಟ್ಸ್ಗಳನ್ನು ಮನೆಯಿಂದ ಹೊರದೂಡುತ್ತೆ ಅಂತ ಹೇಳಿ ಸಾಂಬ್ರಾಣಿ ಧೂಪದ ಒಂದು ಹೊಗೆನ ಪ್ರತಿ ಮನೆಗಳಲ್ಲೂ ಕೂಡ ಹಾಕ್ತಾರೆ. ಇದು ಧೂಪದ ಕಪ್.